ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. job.namaskara.india.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಕರ್ನಾಟಕ ಬ್ಯಾಂಕ್ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ, ಇಲ್ಲಿ ಬಂದು ನೀವು ಕರ್ನಾಟಕ ಬ್ಯಾಂಕ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ, ಅಥವಾ ಕೆಳಗಡೆ ಬಂದ್ರೆ ನೀವು ಕರ್ನಾಟಕ ಬ್ಯಾಂಕ್ ರಿಕ್ರೂಟ್ಮೆಂಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ನೋಡಿ ಕರ್ನಾಟಕ ಬ್ಯಾಂಕ್ ರಿಕ್ರೂಟ್ಮೆಂಟ್ 2024 ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಪೋಸ್ಟ್. ಓಕೆನಾ ಸ್ನೇಹಿತರೆ, ಇದ್ರದ್ದು ಲೊಕೇಶನ್ ಬಂದು ಆಲ್ ಇಂಡಿಯಾ ಕರೆದಿದ್ದಾರೆ. ಓಕೆನಾ, ಸ್ಯಾಲರಿ ಬಂದು 24,050 ಇಂದ ಹಿಡಿದು 64,000 480 rupees ವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳ್ಬಿಟ್ಟು ಕರೆದಿರುವಂತದ್ದು ಗೌರ್ಮೆಂಟ್ ಇದರಲ್ಲಿ ಕರ್ನಾಟಕ ಬ್ಯಾಂಕ್ ಅಲ್ಲಿ. ಓಕೆನಾ, ಏನಾಗಿರ್ಬೇಕು, ಗ್ರಾಜುಯೇಷನ್ ಆಗಿರ್ಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ, ಏಜ್ ಲಿಮಿಟ್ 26 ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. SC ST ಕೂಡ 5 years ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. ಓಕೆನಾ, ಜನರಲ್, OBC, UR ಮತ್ತೆ ಅದರ್ಸ್ಗೆ 700 rupees ಇದೆ ಸ್ನೇಹಿತರೆ. SC ST ಕ್ಯಾಂಡಿಡೇಟ್ಸ್ಗೆ 600 rupees ಇದೆ. ಓಕೆನಾ, ಇದು ಎಕ್ಸಾಮ್ ಬರಿಬೇಕಾಗಿರುತ್ತೆ. 2 stage ಎಕ್ಸಾಮ್ ಇರುತ್ತೆ. ಅಂದ್ರೆ ಒಂದು ಆನ್ಲೈನ್ ಟೆಸ್ಟ್, ಒಂದು ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ, ಇದನ್ನ ನೀವು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಇದ್ರದ್ದು ಲಾಸ್ಟ್ ಡೇಟ್ ಕೂಡ ಹೇಳ್ತೀನಿ ನೋಡಿ. ಲಾಸ್ಟ್ ಡೇಟ್ ಬಂದು ನಿಮ್ಗೆ 30ನೇ ತಾರೀಕು ನವೆಂಬರ್ ಇದೆ ಸ್ನೇಹಿತರೆ. ಓಕೆನಾ, ಲಾಸ್ಟ್ ಡೇಟ್ ಬಂದು 30ನೇ ತಾರೀಕು ನವೆಂಬರ್ ಇರೋದ್ರಿಂದ ನೀವು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇದ್ರದ್ದು ಆನ್ಲೈನ್ ಎಕ್ಸಾಮ್ ಬಂದು ನಿಮ್ಗೆ ಡಿಸೆಂಬರ್ ಅಲ್ಲಿ ಇರುವಂತದ್ದಿದೆ. ಓಕೆನಾ, ಅಂದ್ರೆ ಸೆಂಟರ್ ಕೊಡ್ತಾರೆ, ಸೆಂಟರ್ ಅಲ್ಲಿ ನೀವು ಹೋಗಿ ಎಕ್ಸಾಮ್ ನ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಇದ್ರದ್ದು ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳೋಣ. ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಕರ್ನಾಟಕ ಬ್ಯಾಂಕ್ ಜಾಬ್ಸ್ ಯಾರು ಹುಡುಕ್ತಾ ಇದಾರೆ, ಯಾರು ಅಪ್ಲೈ ಮಾಡ್ಬೇಕು ಅಂತ ಇದಾರೆ, ಅವ್ರಿಗೆಲ್ಲರಿಗೂ ಇದನ್ನ ತಿಳಿಸಿ ಸ್ನೇಹಿತರೆ. ಓಕೆನಾ, ಅವ್ರಿಗೆ ಇದೊಂದು ಹೆಲ್ಪ್ ಆಗುತ್ತೆ. ಸೊ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ. ಓಕೆನಾ, ನೋಡಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದ್ರೆ ಡಿಗ್ರಿ ಆಗಿರ್ಬೇಕಾಗಿರುತ್ತೆ. ಡಿಗ್ರಿನ 1/11/2024 ಒಳಗಡೆ ನೀವು ಮುಗಿಸಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಡಿಗ್ರಿ ಆಗಿರ್ಬೇಕಾಗಿರುತ್ತೆ 1/11/2024 ಮುಗಿಸಿರ್ಬೇಕಾಗಿರುತ್ತೆ. ಓಕೆನಾ, ಏಜ್ ಲಿಮಿಟ್ ಬಂದು 26 ಏಜ್ ಲಿಮಿಟ್ ಇದೆ. 98/2/2011 ಅಂದ್ರೆ 2ನೇ ತಾರೀಕು 11ನೇ ತಿಂಗಳು 1998. ಇದಕ್ಕಿಂತ ಮುಂಚೆ ಯಾರು ಹುಟ್ಟಿರ್ಬಾರ್ದು. ಅಂದ್ರೆ 97, 95 ಈ ರೀತಿ ಹುಟ್ಟಿರುವಂತವ್ರು ಅಪ್ಲೈ ಮಾಡೋ ಹಾಗಿಲ್ಲ. ಓಕೆನಾ ಸ್ನೇಹಿತರೆ, ಏಜ್ ಲಿಮಿಟ್ 26 ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. SC ST ಅವರಿಗೆ 5 ವರ್ಷ. ಫೀಸ್ ಬಂದು 700 ಮತ್ತೆ 600. ಓಕೆನಾ, ಅದಾದ ನಂತರ ನಿಮಗೆ ಪೇ ಸ್ಕೇಲ್ 24,000 ರೂಪಾಯಿ ಪರ್ ಮಂತ್ ಇಂದ ಹಿಡಿದು 64,000 ರೂಪಾಯಿ ವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ನೀವು ಎಲ್ಲೆಲ್ಲಿ ಬರಿಬೇಕಾಗಿರುತ್ತೆ ಎಕ್ಸಾಮಿನೇಷನ್ಸ್ ಅಂತಂದ್ರೆ ಬೆಂಗಳೂರು, ಚೆನ್ನೈ, ಮುಂಬೈ, ಡೆಲ್ಲಿ, ಹೈದರಾಬಾದ್, ಕೋಲ್ಕತ್ತಾ, ಪುಣೆ, ಮಂಗಳೂರು, ಧಾರವಾಡ, ಮೈಸೂರು, ಶಿವಮೊಗ್ಗ, ಕಲಬುರಗಿ, ಇದಿಷ್ಟು ಜಾಗದಲ್ಲಿ ನೀವು ಎಕ್ಸಾಮ್ಗಳನ್ನ ಬರೀಬಹುದಾಗಿರುತ್ತೆ. ಓಕೆನಾ, ಅದಾದ ನಂತರ ಜಾಬ್ ಲೊಕೇಶನ್ ಹೇಗಿರುತ್ತೆ, ಜಾಬ್ ಅಪಾಯಿಂಟ್ಮೆಂಟ್ ಏನಿರುತ್ತೆ ಅಂದ್ರೆ ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಫಸ್ಟ್ ನೀವು ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ ಮಂಗಳೂರಲ್ಲಿ. ಬ್ಯಾಂಕ್ ಸ್ಟಾಫ್ ಟ್ರೈನಿಂಗ್ ಕಾಲೇಜ್ ಅಂತ ಹೇಳ್ಬಿಟ್ಟು ಮಂಗಳೂರಲ್ಲಿದೆ, ಅಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ಈ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಬ್ರಾಂಚ್ ಮತ್ತೆ ಆಫೀಸು ಕೊಡ್ತಾರೆ ಸ್ನೇಹಿತರೆ. 6 month ಪ್ರೊಬೇಷನ್ ಪೀರಿಯಡ್ ಇರುತ್ತೆ, ಅದಾದ್ಮೇಲೆ ಕನ್ಫರ್ಮ್ ಆಗಿರುತ್ತೆ. ಓಕೆನಾ, ಸರ್ವಿಸ್ ಬಾಂಡ್ ಇರುತ್ತೆ. Selected and required to execute an undertaking to work minimum of 3 years, failing which they are required to pay the liquidate damages as may be prescribed in the appointment offer. ಓಕೆನಾ, ಅಂದ್ರೆ 3 ವರ್ಷದವರೆಗೂ ನೀವು ಬಿಟ್ಟು ಹೋಗೋ ಹಾಗಿಲ್ಲ ಈ ಕೆಲಸನ. ಓಕೆನಾ ಸ್ನೇಹಿತರೆ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ 30ನೇ ತಾರೀಕು ಒಳಗಡೆ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯ ಅಪ್ಲಿಕೇಶನ್ಸ್ ಆನ್ಲೈನ್ ಮುಖಾಂತರನೇ ಸಬ್ಮಿಟ್ ಮಾಡಬೇಕಾಗಿರುತ್ತೆ, ಬೇರೆ ರೀತಿಯಲ್ಲಿ ನೀವು ಸಬ್ಮಿಟ್ ಮಾಡೋ ಹಾಗಿಲ್ಲ. ಅದ ನಂತರ ನೀವು ಎಕ್ಸಾಮಿನೇಷನ್ಸ್ಗೆ ಏನು ಓದ್ಕೋಬೇಕು ಅಂತ ಹೇಳಿದ್ರೆ ರೀಸನಿಂಗ್, ಇಂಗ್ಲಿಷ್, ಕಂಪ್ಯೂಟರ್ ನಾಲೆಜ್, ಜನರಲ್ ಅವೇರ್ನೆಸ್, ನ್ಯೂಮರಿಕಲ್ ಅಬಿಲಿಟಿ. ಓಕೆನಾ, ಟೋಟಲ್ 200 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ, 135 ಕ್ವಶನ್ಸ್ ಇರುತ್ತೆ, 135 ಮಿನಿಟ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸ್ನೇಹಿತರೆ. 1/4 ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ 4 ಮಾರ್ಕ್ಸ್ಗೆ 1 ಮಾರ್ಕ್ಸ್ ನ ಕಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆನಾ ಸ್ನೇಹಿತರೆ, ಅದಾದ ನಂತರ ನೀವು ಫೋಟೋಗ್ರಾಫ್ ಸಿಗ್ನೇಚರ್ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಲೆಟರ್ ಅಲ್ಲಿ ಸಿಗ್ನೇಚರ್ ಇರಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಮೇಲ್ ID, ಫೋನ್ ನಂಬರ್ ಕಂಪಲ್ಸರಿ ಕರೆಕ್ಟ್ ಆಗಿರುವಂತದನ್ನೇ ಅಪ್ಲೈ ಮಾಡೋದಕ್ಕೆ ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಈ ಅಪ್ಲೈ ಆನ್ಲೈನ್ ಏನಿದೆ, ಈ ಒಂದು ಲಿಂಕ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ, ಈ ಒಂದು ಲಿಂಕ್ ಇಲ್ಲಿದೆ, ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ನೋಡಿ. ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳೋ
ಅಂತ ಫೆಸಿಲಿಟಿ ಇದೆ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆದ ನಂತರ ನೀವು ಲಾಗಿನ್ ಮಾಡಬಹುದಾಗಿರುತ್ತೆ. ನೋಡಿ, ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ನಿಮ್ಮ ನೇಮು, ಯಾವ ಪೋಸ್ಟ್ಗೆ ಕರಿತಾ ಇರೋದು, ಏನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ನಿಮ್ಮ ಇಮೇಲ್ ಐಡಿ, ಮೊಬೈಲ್ ನಂಬರ್ ಕೊಟ್ಟು, ಡಿಸೇಬಲ್ಡ್ ಆಗಿದ್ರೆ ಹೌದಾ ಇಲ್ಲ ಅಂತ ಕೊಟ್ಟು, ಎಸ್ ಕೊಟ್ಟು, ಯಾವ ರೀತಿ ಡಿಸೇಬಿಲಿಟಿ ಅಂತ ಹೇಳ್ಬಿಟ್ಟು ಕೊಟ್ಟು, ಸ್ಕ್ರೈಬ್ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಹಾಕ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಓಕೆನಾ. ಅದಾದ ನಂತರ ಪೇಮೆಂಟ್ ಯಾವ ರೀತಿ ಪೇಮೆಂಟ್ ಮಾಡ್ಬೇಕಂದ್ರೆ ಡೆಬಿಟ್, ಕ್ರೆಡಿಟ್, ಯು ಪಿ ಐ ವ್ಯಾಲೆಟ್ಸ್ ಇಂದ ಪೇ ಮಾಡಬಹುದು ಫೀಸ್ನ, ಅಪ್ಲಿಕೇಶನ್ ಫೀಸ್ನ. ಓಕೆನಾ. ಅದಾದ ನಂತರ ನೀವು ಗೈಡ್ಲೈನ್ಸ್, ಸ್ಕ್ಯಾನಿಂಗ್ ಮತ್ತೆ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ID ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಇದರಲ್ಲಿ ಯಾವ್ದಾದ್ರು ಒಂದು ಆಧಾರ್ ಕಾರ್ಡು ಅಥವಾ ಯಾವ್ದಾದ್ರು ಒಂದು ID ಕಾರ್ಡ್ನ ನೀವು ಎತ್ಕೊಂಡು, ಅಡ್ಮಿಟ್ ಕಾರ್ಡ್ನ ಎತ್ಕೊಂಡು ನೀವು ಇದನ್ನ ಅಪ್ಲೈ ಮಾಡೋದಕ್ಕೆ ಅಥವಾ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕಾಗಿರುತ್ತೆ ಸಿಗುತ್ತೆ. ಓಕೆನಾ. ಅದಾನಂತರ ಸೆಂಟರ್ಸ್, ಯಾವ್ದು ಡೇಟು ಎಲ್ಲದನ್ನು ನಿಮಗೆ ಕಳಿಸ್ತಾರೆ. ಅದನ್ನ ಚೇಂಜಸ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸ್ಕ್ರೈಬ್ನ ನೀವು ಬೇಕಾದ್ರೆ ಅರೇಂಜ್ ಮಾಡ್ಬೋದು. ಕ್ಯಾಂಡಿಡೇಟ್ಸ್ ಹೂ ಆರ್ ವಿಜುವಲಿ ಇಂಪೇರ್ಡ್ ಆರ್ ಹೂಸ್ ರೈಟಿಂಗ್ ಸ್ಪೀಡ್ ಇಸ್ ಪರ್ಮನೆಂಟ್ಲಿ ಅಫೆಕ್ಟೆಡ್ use their own scribe at their own cost during the online examination, subject to the following conditions. Arranging scribe cannot be a candidate of same examination. No, ಆಮೇಲೆ candidates eligible to use scribe must specify their in the ಆನ್ಲೈನ್ ಅಪ್ಲಿಕೇಶನ್. ಓಕೆನಾ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೀವು ಸ್ಕ್ರೈಬ್ ನ ಆಪ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. ಅವರಿಗೆ 20 ನಿಮಿಷದ ಕಾಂಪ್ಲಿಮೆಂಟರಿ ಕಂಪಲ್ಸರಿ ಟೈಮ್ ಇರುತ್ತೆ ಪರ್ ಅವರ್ಗೆ. 1 ಅವರ್ಗೆ 20 ನಿಮಿಷ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಟೋಟಲ್ ಇದು 2 ಅವರ್ ಆಗಿರೋದ್ರಿಂದ 2 ಅವರ್ದ 15 ನಿಮಿಷ ಇರೋದ್ರಿಂದ ನಿಮಗೆ 40 ನಿಮಿಷ ಎಕ್ಸ್ಟ್ರಾ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಅದಂತರ ಲೊಕೊಮೆಟ್ರಿ ಡಿಸಬಿಲಿಟಿ ಇರೋರ್ಗು ಕೂಡ ಕೊಡ್ತಾರೆ. ಎಲ್ಲಾ ರೀತಿಯ ವಿಜುವಲಿ ಇಂಪೇರ್ಡ್ ಅಥವಾ ಡಿಸೇಬಲ್ಡ್ ಸರ್ಟಿಫಿಕೇಟ್ಸ್ 40% ಗಿಂತ ಜಾಸ್ತಿ ಇರಬೇಕಾಗಿರುತ್ತೆ. ಅವ್ರಿಗೆಲ್ಲರಿಗೂ ಈ ಒಂದು ಸ್ಕ್ರೈಬ್ ಮತ್ತೆ ಕಂಪಲ್ಸರಿ ಏನು ಟೈಮ್ ಕೂಡ ಇದೆ, ಅದನ್ನ ಕೊಡ್ತಾರೆ. ಓಕೆನಾ. ಅವರ್ಗೆ 20 ರೂಪಾಯಿ ಅಂತ 20 ನಿಮಿಷ ಅಂತ ಹೇಳ್ಬಿಟ್ಟು. ಓಕೆನಾ. ಅದಂತರ ನೀವು ಲೇಟ್ ಆಗಿ ಬರೋದು ಅದೆಲ್ಲ ಇತ್ತು ಅಂದ್ರೆ ಅದನ್ನೆಲ್ಲ ಎಂಟರ್ಟೈನ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ. ಓಕೆನಾ. ಇನ್ನಷ್ಟು ಏನಾದ್ರು ನಿಮಗೆ ಮಾಹಿತಿ ಬೇಕು ಅಂದ್ರೆ, ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನೀವು ಆದಷ್ಟು ಬೇಗ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಡಿಗ್ರಿ ಆಗಿರ್ಬೇಕು ಅಷ್ಟೇನೆ. ಡಿಗ್ರಿ ಆಗಿ ಯಾವುದೇ ಇದಿರಬಾರ್ದು, ಏನು ಯಾವ್ದು ಸರ್ಟಿಫಿಕೇಟ್ ಏನ್ ಬೇಕಾಗಿಲ್ಲ, ಜಸ್ಟ್ ಡಿಗ್ರಿ ಆಗಿದ್ರೆ ಸಾಕು ಸ್ನೇಹಿತರೆ. ಡಿಗ್ರಿಯಲ್ಲಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ನವೆಂಬರ್ ಒಳಗಡೆ ಡಿಗ್ರಿ ಆಗಿರುವಂತವ್ರು ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.